ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೇ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವರು ಪತಿವ್ರತ ನೇಮದ ಬಗ್ಗೆ ಹೇಳ್ತಾರೆ. ಏನಪ್ಪ ಪತಿವ್ರತ ನೇಮ? ಒಂದು ಹೆಣ್ಮಗಳು ತಂದೆ ತಾಯಿ ಮಲ್ಲಿ ಬೆಳೀತಾಳೆ, ಅವರಿಗೆ ಆದರ ಸಮ್ಮಾನವನ್ನು ಕೊಡ್ತಾಳೆ, ಅವರ ಆಜ್ಞೆಯಲ್ಲಿ ಇರ್ತಾಳೆ. ಆಮೇಲೆ ಮುಂದೆ ಯೌವನಾವಸ್ಥೆಗೆ ಬಂದ ಮೇಲೆ ಅವಳು ಮದುವೆ ಮಾಡೋಕ್ಕೆ ಹುಡುಗನ ಹುಡುಕಕ್ಕೆ ಶುರು ಮಾಡಿದಾಗ ಮೊದಲನೇ ಬಾರಿಗೆ ಯಾವ ಹುಡುಗನ ಅವಳು ನೋಡ್ತಾಳೋ, ಒಪ್ಪಿಗೆ ಕೊಡ್ತಾಳೋ, ಆಮೇಲೆ ಅವ್ರ ಮನೆಗೆ ಸೊಸೆಯಾಗಿ ಪದಾರ್ಪಣೆ ಮಾಡ್ತಾಳು, ಗೃಹಸ್ಥಾಶ್ರಮವನ್ನು ಸೇರ್ತಾಳು. ಅಲ್ಲಿ ಅವಳು ಅತ್ತೆ ಮಾವ ಬಂಧು ಬಳಗ ಎಲ್ಲರೊಡನೆ ಮಮತ್ವ ಭಾವದಿಂದ ಆದರದಿಂದ ಸಮ್ಮಾನದಿಂದ ಬದುಕ್ತಾಳೆ, ಅವರನ್ನು ನೋಡ್ಕೋತಾಳೆ. ಆದರೆ ಅವೆಲ್ಲವಕ್ಕೂ ಕಾರಣೀಭೂತ ಯಾರು? ಅವೆಲ್ಲವಕ್ಕೂ ಕಾರಣೀಭೂತ ಆ ಹುಡುಗ, ಅವಳ ಗಂಡ, ಅವಳ ಒಡೆಯ. ಯಾರು? ಯಾರ ಜೊತೆ ಅವಳು ಮದುವೆ ಆಗಿರ್ತಾಳು, ಸಂಲಗ್ನ ಆಗಿರ್ತಾಳು, ಒಂದಾಗಿರ್ತಾಳು, ಅವನ ಪ್ರೀತಿ ಸಲುವಾಗಿ ಅವಳು ಇವೆಲ್ಲವನ್ನು ಕಾರ್ಯವನ್ನು ಮಾಡ್ತಾ ಇರ್ತಾಳೆ. ಕಾರಣ ಏನು? ಆ ಪತಿವ್ರತ ನೇಮ. ನೇಮ ಅಂದರೆ ನಾವು ಡಿಸಿಪ್ಲಿನ್ ಅನ್ಬೋದು, ಅನುಶಾಸನೆ ಅನ್ಬೋದು. ಹೇಗೆ ಪತಿವ್ರತ ನೇಮವನ್ನು ಪಾಲಿಸ್ತಾಳಪ್ಪ ಅಂದರೆ ಅವನ ಸಲುವಾಗಿ, ಅವನ ಪ್ರೀತಿ ಸಲುವಾಗಿ ಇಡೀ ಜಗತ್ತನ್ನು, ಅತ್ತೆ ಮಾವ ಮೈದ್ನ ಮತ್ತು ಆಪ್ತೇಷ್ಟರು ಬಂದು ಹೋಗೋ ಜನ ಎಲ್ಲರನ್ನೂ ಕಾಪಾಡ್ಕೋತಾಳೆ. ಅವಳು ಎಲ್ಲ ಸಂಬಂಧವನ್ನು ಕಾಪಾಡ್ಕೋತಾಳೆ. ಯಾಕೆ? ಒಂದೇ ಒಂದು ಕಾರಣ, ಅವಳ ಪತಿ. ಅವನ ಮೇಲಿರುವಾದ ಉತ್ಕಟವಾದ ಭಾವನೆ, ಉತ್ಕಟವಾದ ಪ್ರೀತಿ. ನನ್ನ ಗಂಡನ ಸಲುವಾಗಿ ಇದನ್ನು ಮಾಡಿದ್ರೆ ಅವನಿಗೆ ಅದರಿಂದ ಸಂತೋಷ ಆಗತ್ತೆ, ಆನಂದ ಆಗತ್ತೆ ಅಂದ್ಬಿಟ್ಟು ಅವಳ ಎಲ್ಲ ರಿಲೇಷನ್ನನ್ನು ಕಾಪಾಡ್ಕೋತಾಳೆ. ಅದರಂತೆ ಇದು ಲೌಕಿಕ ಆಯಿತು. ಇಲ್ಲಿ ಈ ಅಭಂಗದ ಮುಖಾಂತರ ರಾಜಾರಾಮ್ ಮಹಾರಾಜರು ನಮಗೇನು ಬೋಧನೆ ಮಾಡ್ತಾರಪ್ಪ? ಹೇಗೆ ಲೌಕಿಕದಲ್ಲಿ ಆ ಹುಡುಗಿ ತನ್ನ ಗಂಡನ ಮರ್ಜಿ, ಅವನ ಪ್ರೀತಿ ಸಲುವಾಗಿ ಎಲ್ಲವನ್ನು ಜಗತ್ತನ್ನು ಕಾಪಾಡ್ಕೋತಾಳೋ, ಅದರಂತೆ ಪರಮಾರ್ಥದಲ್ಲೂ ಕೂಡ ನಮ್ಮ ಪರಮಾತ್ಮನೇ ನಮ್ಮ ಒಡೆಯ. ಪತಿ ಅಂದರೆ ಒಡೆಯ. ಆ ಒಡೆಯ ಅವನ ಪ್ರೀತಿ ಸಲುವಾಗಿ ಆ ಇಡೀ ಜಗತ್ತನ್ನು ಅವನ ಸ್ವರೂಪವಾಗೇ ನೋಡುತ್ತಾನೆ ಆ ಭಕ್ತ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ತುझी आज्ञाची प्रमाण काय इतरा कारण, माता पिता बंधू होता सासू सासरे उभयता, ममता असे ते सर्वांची परी आज्ञा ते पतीची, दासा पतिव्रता नेम ಚಿದಂಬರ ತುझे ಪ್ರೇಮ. ನಿನ್ನ ಕಾರ್ಯ ಕಾರಣ, ನಿನ್ನ ಆಜ್ಞೆಯ ಪ್ರಮಾಣದಂತೆ ಇಲ್ಲಿ ನಾನು ಬಂದಿದ್ದೀನಿ. ಪೃಥ್ವಿ ಮೇಲೆ ಒಂದು ರೂಪ ಆಕಾರ ತಗೊಂಡು ದೇಹದಲ್ಲಿ ನಾನು ಬಂದಿದ್ದೀನಿ. ಈ ಥರದ್ದು ಏನೂ ಕಾರಣವೇ ಇಲ್ಲ. ಕಾಯ್ ಇತರ ಕಾರಣ, ಬೇರೆಯವರಿಗೆ ಅದಕ್ಕೆ ಸಂಬಂಧವೇ ಇಲ್ಲ. ನಿನ್ನ ಆಜ್ಞೆಯಿಂದ ನಾನಿಲ್ಲಿ ಪೃಥ್ವಿ ಮೇಲೆ ಬಂದಿದ್ದೀನಿ. ಅಂದಮೇಲೆ ನಾನು ನಿನ್ನ ಆಜ್ಞೆಯ ಅಂಕಿತದಲ್ಲಿ ಇರಬೇಕು ಸದಾಕಾಲ. ಆ ಪರಮಾತ್ಮನ ಅಂಕಿತದಲ್ಲಿ ನಾವಿರಬೇಕು, ಆ ಚಿದಂಬರನ ಅಂಕಿತದಲ್ಲಿ ನಾವಿರಬೇಕು, ಅವನ ಆಜ್ಞೆಯಲ್ಲಿ ನಾವು ಬದುಕಬೇಕು. ಇದನ್ನು ನಾವೇನು ಮಾಡ್ತೀವಿ? ಮರ್ತೋಗ್ಬಿಡ್ತೀವಿ. ಮೊದಲನೇ ಮಾತು, ನಾವು ಪೃಥ್ವಿಗೆ ಯಾಕೆ ಬಂದಿದ್ದೀವಿ ಅದೇ ಕಾರಣ ಮರ್ತೋಗ್ಬಿಟ್ಟಿದ್ದೀವಿ. ಯಾರ ಇಚ್ಛಾ ಮಾತ್ರದಿಂದ ಈ ಪೃಥ್ವಿಗೆ ಬಂದಿದ್ದೀವಿ? ಆ ಚಿದಂಬರನ ಪರಮಾತ್ಮನ ಇಚ್ಛಾ ಮಾತ್ರದಿಂದ ಪೃಥ್ವಿ ಮೇಲೆ ಬಂದಿದ್ದೀವಿ. ಅವನ ಇಚ್ಛೆಯಂತೆ ಬಂದ ಮೇಲೆ ಬೇರೆಯವರದಕ್ಕೆ ಕಾರಣೀಭೂತರೂ ಇಲ್ಲ, ಬೇರೆಯವರದಕ್ಕೆ ಹೊಣೆನೂ ಇಲ್ಲ, ಬೇರೆಯವರದಕ್ಕೆ ಜವಾಬ್ದಾರರೂ ಇಲ್ಲ. ಅವರೆಲ್ಲ ನಿಮಿತ್ತ ಮಾತ್ರಕ್ಕಿದ್ದಾರೆ. ತಂದೆ ತಾಯಿ, ಮಾತಾಪಿತಾ ಬಂಧೂ ಹೋತಾ ಸಾಸು ಸಾಸರೆ ಉಭಯತಾ, ಮಮತಾ ಅಸೇತೆ ಸರ್ವಾಂಚಿ ಪರಿ ಆಜ್ಞಾತೆ ಪತೀಚಿ.
ಮಾತಾಪಿತಾ ಬಂಧು ಎಲ್ಲರೂ ಇದ್ದಾರೆ. ಮಾತಾಪಿತಾ ಒಂದು ನಿಮಿತ್ತ. ಆ ನಿಮಿತ್ತದಿಂದ ನಾನು ಬಂದಿದ್ದೀನಿ. ಆದರೆ ಯಾರ ಆಜ್ಞೆಯಿಂದ ಬಂದಿದ್ದೀನಿ? ಆ ಪರಮಾತ್ಮನ ಇಚ್ಛಾ ಆಜ್ಞೆಯಿಂದ ಇಲ್ಲಿ ಬಂದಿರೋದು. ಸಾಸು ಸಾಸ್ರೆ ಉಭಯತ ಮಮತಾ ಅಸೇತೆ ಸರ್ವಾಂಶಿ. ನಾನು ಒಂದು ಮನೆಗೆ ಹೋದ ಮೇಲೆ ಅಲ್ಲಿ ಸಾಸು, ಅತ್ತೆ, ಮಾವ, ಬಂಧು ಬಳಗ ಅವೆಲ್ಲವೂ ನನಗೆ ಸಿಕ್ಕಿದೆ. ಅವೆಲ್ಲವೂ ಎಲ್ಲಿಂದ ಸಿಕ್ಕಿದೆ ನನಗೆ? ಆ ಮಮತಾ ಎಲ್ಲಿಂದ? ಪರಿ ಆಜ್ಞಾತೆ ಪತೀಚಿ, ಪತಿಯಿಂದ ನನಗೆ ಸಿಕ್ಕಿರೋದು. ಅವನಿಂದ ನನಗೆಲ್ಲ ರಿಲೇಷನ್ ಸಿಕ್ಕಿರೋದು ಯಾರಿಂದ? ಅವನಿಂದ. ಇದು ಲೌಕಿಕ ಅರ್ಥ ಆಯಿತು. ಈ ಗೂಢಾರ್ಥಕ್ಕೆ ಹೋಗೋಣ. ಈ ಪ್ರಪಂಚ, ಈ ಜಗತ್ತು ಯಾರಿಂದ ಬಂದಿದೆ? ಪರಮಾತ್ಮನಿಂದ ಬಂದಿದೆ. ಆ ಒಡೆಯನಿಂದ ಬಂದಿದೆ. ಅವನೇ ಸೃಷ್ಟಿ ಮಾಡಿರೋದು ಈ ಜಗತ್ತು. ಅಂದಮೇಲೆ ಜಗತ್ತು ಏನಿರುತ್ತೆ? ಅವನದೇ ಸ್ವರೂಪವಾಗಿರುತ್ತದೆ. ಪರಿ ಆಜ್ಞಾತೆ ಪತೀಚಿ. ನಾನು ಯಾರ ಸಲುವಾಗಿ, ಯಾರ ಮರ್ಜಿ ಹಿಡಿಬೇಕು, ಯಾರ ಆಜ್ಞೆಯದಲ್ಲಿರಬೇಕು, ಯಾರ ಪ್ರೀತಿ ಸಲುವಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕು? ಪರಮಾತ್ಮನ ಸಲುವಾಗಿ, ಆ ಚಿದಂಬರನ ಪ್ರೀತಿ ಸಲುವಾಗಿ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಪರಿ ಆಜ್ಞಾತೆ ಪತೀಚಿ. ಪತಿ ಆಜ್ಞೆಯಂತೆ ವರ್ತಿಸ್ತಾಳೆ ಅವಳು ಹೆಂಡತಿ. ಇವತ್ತಿನ ಮಾತು ಬಿಟ್ಟು ಹಾಕ್ಬಿಡೋಣ. ಇವತ್ತಿನ ಪ್ರಪಂಚದಲ್ಲಿ ಹಾಗೆ ಯಾರು ಇರೋದಿಲ್ಲ, ಅದು ಮಾತು ಬೇರೆ. ಆದರೆ ಹಿಂದಿನ ಕಾಲದಲ್ಲಿ ಅವರು ಎಲ್ಲರೂ ಎಲ್ಲ ಹೆಂಗಸರು, ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿಗಳನ್ನು ನೋಡಿದ್ರೆ ಪತಿ ಆಜ್ಞೆಯದಲ್ಲೇ ಇರ್ತಿದ್ರು. ಅವರು ಅವ್ರಿಗೇನಿಷ್ಟನೋ ಅದನ್ನೇ ಮಾಡ್ತಿದ್ರು. ಮನೆಯಿಂದ ಆಚೆ ಹೋಗಬಾರ್ದು ಅಂದರೆ ಆಚೆ ಹೋಗ್ತಿರ್ಲಿಲ್ಲ. ಯಾವಾಗಲೂ ಒಂದು ಮರ್ಯಾದೆಯಲ್ಲಿ ಇರ್ತಿದ್ರು. ಅದು ಹೆಂಗಿರ್ತಿದ್ರಪ್ಪ? ಅದು ಪತಿ ಆಜ್ಞೆಯಲ್ಲಿ ಇರೋದು. ಅದನ್ನೆಲ್ಲ ಏನಕ್ಕೆ ಮಾಡ್ತಿದ್ರು? ಎಲ್ಲ ಸಂಸಾರವನ್ನು ಯಾಕೆ ನೋಡ್ಕೋತಾ ಇದ್ರು? ಪತಿಗೆ ಪತಿ ಇಚ್ಛೆಯೇ ನನ್ನ ಇಚ್ಛೆ. ಎಲ್ಲರ ಮೇಲೂ ಪ್ರೀತಿ ಇರುತ್ತೆ ಅವರಿಗೆ, ಎಲ್ಲರ ಮೇಲೂ. ಅಂದರೆ ಇಡೀ ಜಗತ್ತಿನ ಮೇಲೆ ನಮಗೆ ಹೆಂಗಿರಬೇಕಪ್ಪ? ಪ್ರೀತಿ, ದಯಾ, ಕ್ಷಮಾ, ಶಾಂತಿ, ಸರ್ವಾಭೂತಿ ಪ್ರೇಮ ಇರಬೇಕು. ಭಗವತ್ ಪ್ರೇಮ ಇರಬೇಕು. ಏನಕ್ಕೆ? ಯಾಕೆಂದರೆ ಅದೆಲ್ಲವೂ ನನ್ನ ಒಡೆಯನಿಂದ ಬಂದಿರೋದು. ನನ್ನ ಒಡೆಯನಾದ ಚಿದಂಬರನಿಂದ ಈ ಜಗತ್ತು ಬಂದಿರೋದು. ಹಾಗಂದ್ಮೇಲೆ ಜಗತ್ತು ಬೇರೆ ಅಲ್ಲ, ನನ್ನ ಒಡೆಯ ಬೇರೆ ಅಲ್ಲ. ಅವನ ಸ್ವರೂಪನೇ, ಅತ್ತೆ ಮಾವ ಎಲ್ಲ ಭಗವಂತನ ಸ್ವರೂಪನೇ. ಆದಮೇಲೆ ಅಲ್ಲಿ ಭೇದ ಭಾವ ಎಲ್ಲಿ ಬಂತು? ಮನಸ್ತಾಪಗಳು ಎಲ್ಲಿ ಬಂತು? ದುಃಖ ಎಲ್ಲಿ ಬಂತು? ಎಲ್ಲವೂ ಅವನ ಸ್ವರೂಪನೇ. ನನಗೆ ಅವ್ರ ಮೇಲೆ, ನನ್ನ ಪತಿ ಮೇಲೆ ಪ್ರೀತಿ ಇದ್ದರೆ ನ್ಯಾಚುರಲಿ ಅವ್ರ ಮೇಲೆಲ್ಲ ಪ್ರೀತಿ ಬಂದೇ ಬರುತ್ತದೆ. ಅವನಿಗೆ ಆನಂದ ಆಗುತ್ತೆ. ಓ, ನನ್ನ ಹೆಂಡತಿ ಎಷ್ಟು ಎಲ್ಲರ ಸಂಬಂಧವನ್ನು ಎಷ್ಟು ಚೆನ್ನಾಗಿ ಕಾಯ್ಕೋತಾಳಪ್ಪ, ನನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ಆ ನಾದಿನಿನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ನಮ್ಮ ಅತ್ತಿಗೆನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ, ನನ್ನ ತಮ್ಮಂದ್ರೊಡನೆ ಎಷ್ಟು ಅವರೆಲ್ಲ ಅತ್ತಿಗೆ ಅಮ್ಮ ಅಂತ ಎಷ್ಟು ಪ್ರೀತಿಯಿಂದ ಅವ್ರಿಗೆ ಕರೀತಾರೆ. ಅವಾಗ ಅವನಿಗೇನಾಗತ್ತಪ್ಪ? ಗಂಡನಿಗೆ ಆನಂದ ಆಗತ್ತೆ ಮನಸ್ಸೊಳಗೆ. ನನ್ನ ಹೆಂಡತಿ ಇವಳನ್ನು ಪಡ್ಕೊಂಡಿದ್ದು, ಸಂಗಾತಿಯಾಗಿ ಪಡ್ಕೊಂಡಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಯಿತು. ಹಾಗೆಯೇ ದಾಸ ಪತಿವ್ರತ ನೇಮ ಚಿದಂಬರ ತುझे ಪ್ರೇಮ. ಯಾರು ಭಕ್ತನಾಗ್ತಾನೋ, ಸಾಧಕನಾಗ್ತಾನೋ, ಅವನೇನು ಮಾಡ್ತಾನೆ? ಪತಿವ್ರತ ಅಂತೆ ನೇಮವನ್ನು ಪಾಲಿಸ್ತಾನೆ. ಏನು? ಈ ಚಿದಂಬರ ಅಪ್ಪ ನಿನ್ನ ಪ್ರೇಮಕ್ಕೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಈ ಇಡೀ ಜಗತ್ತು ನಿನ್ನ ಸ್ವರೂಪವೇ ನನಗೆ ಕಾಣಿಸುತ್ತೆ. ಆವಾಗ ಇಡೀ ಜಗತ್ತು ಚಿದಂಬರಮಯ ಆದಾಗ ನಮಗೆ ಆ ನೇಮವನ್ನು ಕಾಯ್ದುಕೊಳ್ಳಲಿಕ್ಕೆ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ನಾನು ಸಂಲಗ್ನ, ನನ್ನ ಮನಸ್ಸು ಸ್ವಾಮಿ ಜೊತೆ ತಾರತಮ್ಯ ಹೊಂದಿದೆ. ತದಾಕಾರ ವೃತ್ತಿ. ಏನು ಕೆಲಸ ಮಾಡಿದ್ರು ಸಹ ನಾನು ಆ ಕೆಲಸ ಆ ಚಿದಂಬರನ ಸಲುವಾಗಿ ಮಾಡ್ತಾಯಿದ್ದೀನಿ, ಅವನ ಪ್ರೀತಿ ಸಲುವಾಗಿ ಮಾಡ್ತಾಯಿದ್ದೀನಿ. ಏನು ಕಾರಣಕ್ಕೋಸ್ಕರನೂ ವಿಚಲಿತ ಆಗೋದಿಲ್ಲ ಮನಸ್ಸು. ಯಾಕೆಂದರೆ ನನಗೆ ಗೊತ್ತು, ನಾನು ಆ ನೇಮವನ್ನು ಪತಿವ್ರತ ನೇಮದಂತೆ ಕಾಪಾಡ್ಕೋತಿದ್ದೀನಿ. ನನ್ನ ಗಂಡನಿಗೇನು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡ್ತಿದ್ದೀನಿ. ಅದರಂತೆ ಭಕ್ತ ಇಲ್ಲಿ ಭಗವಂತನ ಸಲುವಾಗಿ, ಪತಿ ಅಂದರೆ ಏನಪ್ಪ? ಒಡೆಯ. ಅವನಿಗೆ ಅವನು ಒಡೆಯ ಇದ್ಮೇಲೆ ನನ್ನ ಒಡೆಯನಿಗೆ ಏನು ಇಷ್ಟನೋ ಅದೇ ನಾನು ಮಾಡಬೇಕು. ಎಲ್ಲರಲ್ಲೂ ದಯಾ, ಕ್ಷಮ, ಶಾಂತಿ, ಪ್ರೇಮ, ಭಗವತ್ ಪ್ರೇಮ, ಸಮತ್ವ ಭಾವ, ಇದು ಅವನ ಪ್ರೇಮದ ಸ್ವರೂಪ. ಅದು ಸೊ ಅವನ ಮೇಲೆ ನನಗೆ ಪ್ರೀತಿ ಇತ್ತು ಅಂದರೆ ಎಲ್ಲರಲ್ಲೂ ಆ ಪ್ರೇಮವನ್ನು ನಾನು ಕಾಣ್ತೀನಿ. ಯಾಕೆಂದ್ರೆ ನನ್ನ ಒಡೆಯನಿಗೆ ಅದೇ ಇಷ್ಟ. ಸೊ ನನ್ನ ಒಡೆಯನಿಗೇನು ಇಷ್ಟನೋ ಅದನ್ನು ನಾನು ಮಾಡಿದ್ರೆ ಅವನಿಗೆ ಆನಂದ ಆಗತ್ತೆ. ಅಂದಮೇಲೆ ನಾನು ಅದನ್ನೇ, ಆ ಪತಿವ್ರತ ನಿಯಮವನ್ನು ಕಾಪಾಡ್ಕೋಬೇಕು, ಕಾಯ್ಕೋಬೇಕು. ಇಡೀ ಜಗತ್ತೇ ಆ ಪರಮಾತ್ಮನ ಸ್ವರೂಪ. ಅದು ಜಗತ್ತು ಇಡೀ ಪರಮಾತ್ಮನ ಸ್ವರೂಪ. ಅಂದಮೇಲೆ ಅಲ್ಲಿ ಎಲ್ಲಿ ಗೊಂದಲ ಇದೆ? ಎಲ್ಲಿ ಕನ್ಫ್ಯೂಷನ್ ಇದೆ? ಏನೂ ಇಲ್ಲ. ಅಲ್ಲಿ ಸ್ವಸ್ಥವಾಗಿ ಆನಂದದಿಂದ ನೆಮ್ಮದಿಯಿಂದ ಎಲ್ಲರೊಡನೆ
ನಾವು ಆ ಜಗತ್ತನ್ನು ಅವಾಗ ಆಲಿಂಗನ ಮಾಡ್ಕೋತೀವಿ. ದಾಸ ಪತಿವ್ರತ ನೇಮ ಚಿದಂಬರ ತುझे ಪ್ರೇಮ, ನಿನ್ನ ಪ್ರೇಮ, ಅದೆಲ್ಲವೂ ನಿನ್ನ ಪ್ರೇಮ ಸ್ವರೂಪ ಆಗಿರುತ್ತೆ ಜಗತ್ತು. ನಾವೆಲ್ಲರೂ ಕೂಡ ಆ ಪತಿವ್ರತೆಯಂತೆ ಆ ನೇಮವನ್ನು ಕಾಪಾಡಿಕೊಳ್ಳೋಣ, ಕಾಯ್ಕೊಳ್ಳೋಣ. ಚಿದಂಬರನ ಪ್ರೀತಿ ಸಲುವಾಗಿ ಇಡೀ ಜಗತ್ತಿನ ಮೇಲೆ ನಾವು ಪ್ರೇಮವನ್ನು ಮಾಡೋಣ ಅಂತ ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಜೈ ಚಿದಂಬರ.